ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೆಲ್ಲ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ರೆಸಿಪಿಯ ವಿಡಿಯೋ, ಹೀಗೆ ಬ್ಲಾಗ್ ಏನು ನಾನು ಮಾಡ್ತಾ ಇಲ್ಲ. ಇವತ್ತು ಮೊನ್ನೆ ನಾನು ಹೇಳಿದ್ದೆ ಆಪದ ರೆಸಿಪಿ ಮಾಡಿ ಹಾಕ್ತೇನೆ ಅಂತೇಳಿ. ಸೊ ಇವತ್ತು ಆಪದ ರೆಸಿಪಿ ಮಾಡಿ ನಾನು ಹಾಕ್ತಾ ಇದ್ದೇನೆ, ನಾನು ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ. ಇದು ತುಂಬ ಮಂದಿ ವಿವಿಧ ರೀತಿಯಲ್ಲಿ ಮಾಡ್ತಾರೆ, ಒಂದೇ ರೀತಿಯಲ್ಲಿ ಯಾರು ಕೂಡ ಮಾಡೋದಿಲ್ಲ. ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಹೇಗೆ ಮಾಡ್ತೇವೆ ಅಂತೇಳಿ, ಎಂತೆಲ್ಲ ಹಾಕ್ತೇವೆ ಅಂತ. ಕೆಲವರಿಗೆ ಎಲ್ಲ ಗೊತ್ತಿರ್ತದೆ ಯಾವ ರೀತಿ ಮಾಡೋದು ಅಂತೇಳಿ, ಮಾಡ್ತಾರೆ ಕೂಡ. ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಬನ್ನಿ ಗೈಸ್. ಇಲ್ಲಿ ನಾನು ಈ ಅಕ್ಕಿಯನ್ನು, ಇದಕ್ಕೆ 2 ಅಕ್ಕಿ ಮಿಕ್ಸ್ ನಾನು ಮಾಡಿದ್ದೇನೆ. ಒಂದು ಈ ಇಡ್ಲಿ ಮಾಡುವಂಥ ಅಕ್ಕಿ, ಮತ್ತೊಂದು ನೀರು ದೋಸೆ ಮಾಡುವಂಥ ಅಕ್ಕಿ, ದೋಸೆ ಮಾಡುವಂಥ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. 2 ಅಕ್ಕಿಯನ್ನು ಒಟ್ಟಿಗೆ ಹಾಕಿ ಮಾಡ್ತಾ ಇದ್ದೇನೆ. ಇದನ್ನು ಈಗ ನಾನು 4 ಗಂಟೆ ನೆನೆಲಿಕ್ಕೆ ಇಟ್ಟಿದ್ದೆ. ಇದು ಈಗ ಕರೆಕ್ಟ್ ಆಗಿದೆ. ಇದನ್ನೀಗ ಗ್ರೈಂಡ್ ಮಾಡುವ. ಇದಕ್ಕೆ ಯಾವುದೆಲ್ಲ ಹಾಕ್ತೇನೆ ನಾನು ಅಂತೇಳಿ ಬನ್ನಿ ತೋರಿಸ್ತೇನೆ. ಈಗ ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ತಂದೆ, 5-6 ನೀರು ವಾಶ್ ಮಾಡಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಈಗ ಇದಕ್ಕೆ ನಾನು ಅನ್ನವನ್ನು ಹಾಕ್ತಾ ಇದ್ದೇನೆ. ಅನ್ನ ತುಂಬ ಹಾಕಬೇಕಂತ ಇಲ್ಲ, ಅಕ್ಕಿ ನೋಡಿ ಹಾಕಿದರೆ ಸಾಕು. ನೋಡಿ, 1 ಕಪ್ ಅಷ್ಟು ನಾನು ಹಾಕಿದ್ದೆ, ಚಿಕ್ಕ ಕಪ್ಪಲ್ಲಿ. ಈಗ 1 ಕಪ್ಪು ಅನ್ನ ಹಾಕಿದ್ದೆಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪು ನಾನು ಇಲ್ಲಿ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಸಮವಾಗಿ ತಗೊಂಡ್ರೆ ಒಳ್ಳೆಯದು, ಯಾವ ಟೆನ್ಷನ್ ಕೂಡ ಇರುವುದಿಲ್ಲ, ಕರೆಕ್ಟಾಗಿ ಬರ್ತದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಈಸ್ಟ್ ಹಾಕ್ತೇನೆ ನಾನು. ಈಗ ನಾನು ಮೊದಲಿಗೆ ಸಕ್ಕರೆಯನ್ನು ಹಾಕ್ತೇನೆ. ಸಕ್ಕರೆ ನಮಗೆ ಎಷ್ಟಂತ ಇಲ್ಲ, ನಮಗೆ ಎಷ್ಟು ಸ್ವೀಟ್ ಬೇಕು ಆ ಅಂದಾಜಲ್ಲಿ ತಗೊಂಡ್ರೆ ಆಯಿತು. ನಾನಿಲ್ಲಿ ಈ ಕಪ್ಪಲ್ಲಿ 6 ಸ್ಪೂನು ಹಾಕ್ತಾ ಇದ್ದೇನೆ. ಮತ್ತೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಮತ್ತೆ ಕೂಡ ಹಾಕ್ಬೋದು, ನಾನಿಲ್ಲಿ ಹಾಕ್ತೇನೆ ಈಗಲೇ. ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಕಮ್ಮಿ ಆದರೆ. ಹಾಗೆ ಲಾಸ್ಟಿಗೆ ಈಸ್ಟನ್ನು ಹಾಕ್ತಾ ಇದ್ದೇನೆ. ಈಸ್ಟ್ ಎಷ್ಟು ನೋಡ್ಕೊಂಡು ಹಾಕಿದರೆ ಸಾಕು, ಅದು ಉಬ್ಬಿ ಬರಲಿಕ್ಕೆ ಮತ್ತು ಸ್ವಲ್ಪ ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ. ಅದಕ್ಕೋಸ್ಕರ ಇಷ್ಟನ್ನು ನಾನು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಇಲ್ಲಿ ಗ್ರೈಂಡ್ ಮಾಡಿ ಆಯಿತು ಗೈಸ್. ನಾನೊಂದು ಪಾತ್ರೆಗೆ ಈಗ ಹಾಕ್ತಾ ಇದ್ದೇನೆ. ನಾನು ಇದು ತೆಳ್ಳಗೆ ಮಾಡೋದಿಲ್ಲ, ಇದು ಆಲ್ರೆಡಿ ತೆಳ್ಳಗೆ ಆಗಿ ಕರೆಕ್ಟಾಗಿ ಇದೆ ಇದರ ಪಾಕ. ತುಂಬ ದಪ್ಪ ಇದೆ ಅಂತ ಅನಿಸಿದರೆ ಹಾಕ್ಕೋಬೋದು ಸ್ವಲ್ಪ ನೀರು ಹಾಕಿ. ಆದರೆ ಇದು ತುಂಬ ಕರೆಕ್ಟಾಗಿ ಬಂದಿದೆ, ಅದಕ್ಕೋಸ್ಕರ ನಾನು ಯಾವುದು ಕೂಡ ನೀರು ಏನು ಹಾಕಿ ಇದನ್ನು ಇದು ಮಾಡ್ತಾ ಇಲ್ಲ. ಇದೇ ದಪ್ಪದಲ್ಲಿ ನಾನು ಇಡ್ತಾ ಇದ್ದೇನೆ. ನೋಡಿ, ಇದು ಈಗ ಕರೆಕ್ಟಾಗಿ ಬಂದಿದೆ. ತೆಳ್ಳಗಿನಲ್ಲ, ದಪ್ಪನಲ್ಲ, ಇದು ಕರೆಕ್ಟಾದ ಇದು ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ನಾನು ಉಪ್ಪು ಬೆಳಿಗ್ಗೆ ಆ್ಯಡ್ ಮಾಡ್ತೇನೆ, ಕಮ್ಮಿ ಆಗಲಿಲ್ಲ ಆದರೆ ಬೆಳಿಗ್ಗೆ ಉಬ್ಬಿ ಬರ್ತದಲ್ಲ, ಆ ನಂತರ ನೋಡಿ ಆಮೇಲೆ ಎಲ್ಲಾದರೂ ಚಪ್ಪೆ ಆದರೆ ನಾನು ಆ್ಯಡ್ ಮಾಡ್ತೇನೆ. ಅದರ ಮೊದಲು ಯಾವುದು ಕೂಡ ಆ್ಯಡ್ ಮಾಡೋದಿಲ್ಲ. ಈಗ ಇದನ್ನು ಮುಚ್ಚಿ ನಾನು ಇಡ್ತೇನೆ. ಆದರೆ ರಾತ್ರಿ 1-2 ಸಲ ನೋಡಬೇಕಾಗ್ತದೆ, ಹೇಳಲಿಕ್ಕಾಗೋದಿಲ್ಲ. ಒಮ್ಮೊಮ್ಮೆ ಉಬ್ಬಿ ಬರ್ತದೆ ಇಷ್ಟ ಹಾಕಿದ ಕಾರಣ. ನೋಡುವ ಏನಾಗ್ತದೆ ಅಂತೇಳಿ ಗೈಸ್. ನೋಡಿ, ಈಗ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೇನೆ, ನೋಡುವ ಏನಾಗ್ತದೆ ಅಂತೇಳಿ. ನೈಟ್ 2 ಸಲ ಬಂದು ನೋಡಬೇಕಾಗ್ತದೆ, ನಿದ್ದೆ ಬೀಳುವುದಿಲ್ಲ ಎಲ್ಲಿ ಉಬ್ಬಿ ಬರ್ತದೆ ಅಂತ. ಮೊನ್ನೆ 1 ಸಲ ಹಾಗೆ ಆಗಿದ್ದು, ಉಬ್ಬಿ ಮೇಲೆ ತನಕ ಬಂದಿತ್ತು. ಮತ್ತು ನಾನು ನೋಡಿದ ಕಾರಣ ಆಯಿತು, ಇಲ್ಲಾದರೆ ಎಲ್ಲ ಹೊರಗೆ ಬರ್ತಾಯಿತ್ತು. ಹಾಗೆ ಇನ್ನು ನಾಳೆ ಬೆಳಿಗ್ಗೆ ನಾನು ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಗೈಸ್. ಈಗ ಬೆಳಿಗ್ಗೆ 6 ಗಂಟೆ ಆಯಿತು, ನೋಡುವ
ಚೆನ್ನಾಗಿ ಉಬ್ಬಿದೆ ಗ್ಲೈಸ್. ಅದು ಉಬ್ಬಿ ಮೇಲೆ ಬಂದು ಕೂಡ ಇದಕ್ಕೆ ಪ್ಲೇಟಿಗೆ ಅಂಟ್ಕೊಂಡಿದೆ ನೋಡಿ. ಅಂದರೆ ಅಷ್ಟು ಉಬ್ಬಿ ಬಂದಿದೆ ಹಿಟ್ಟು. ನಾನು ಇದರ ಮೇಲೆ ಒಂದು ಇದನ್ನು ಇಟ್ಟಿದ್ದೆ, ಭಾರವಾದ ಒಂದು ಕಲ್ಲನ್ನು ಇಟ್ಟಿದ್ದೆ. ಹಾಗಾಗಿ ಅದು ಮೇಲೆ ಬರಲಿಕ್ಕೆ ಅದಕ್ಕೆ ಆಗಲಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪು ಎಲ್ಲಾದರೂ ಕಡಿಮೆ ಆಗಿದ್ದರೆ ಎಲ್ಲ ಹಾಕ್ಕೋಬಹುದು, ಸಕ್ಕರೆ ಕೂಡ ಕಡಿಮೆ ಆಗಿದ್ದರೆ ಹಾಕ್ಕೋಬಹುದು. ನಾನು ಎಂಥ ಕೂಡ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂತ ಹೇಳಿದರೆ ನನ್ನದು ಅದು ಕರೆಕ್ಟ್ ಉಂಟು. ನಿನ್ನೆ ಗ್ರೈಂಡ್ ಮಾಡುವಾಗಲೇ ಹಾಕಿದ್ದು ಕರೆಕ್ಟ್ ಉಂಟು, ಅದಕ್ಕೋಸ್ಕರ ನಾನು ಯಾವುದು ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಇದು ಈ ಪಾಕ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ದಪ್ಪ ಆದರೆ ಅದು ದಪ್ಪ ಆಗ್ತದೆ ಅಂತೇಳಿ, ಸ್ವಲ್ಪ ತೆಳ್ಳಗೆ ಆದರೆ ಕರೆಕ್ಟಾಗಿ ನಮಗೆ ಒಂಥರ ರೌಂಡ್ ಮಾಡಲಿಕ್ಕೆಲ್ಲ ಬರ್ತದೆ ಚೆನ್ನಾಗಿ, ಮತ್ತು ದಪ್ಪ ದಪ್ಪ ಅಂತ ಅನಿಸೋದಿಲ್ಲ ಅಂತ ಹೇಳಿ ಒಂದು ಇದು. ಈಗ ನೋಡಿ ಈ ರೀತಿ ಆಗಿದೆ ನನ್ನ ದೋಸೆ. ನನ್ನ ಆಪ ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಚೆನ್ನಾಗಿ ಬರಬೇಕು, ಒಂಥರ ರೌಂಡಾಗಿ, ನಡುವಲ್ಲಿ ಸ್ವಲ್ಪ ದಪ್ಪಾಗಿ ಬರಬೇಕು. ಆಗ ಚೆನ್ನಾಗಿ ತಿನ್ನಲಿಕ್ಕೆಲ್ಲ ತುಂಬ ಒಳ್ಳೆ ಆಗ್ತದೆ. ಆಪ ಥರನೇ ಒಂಥರ ಕಾಣಿಸ್ತದೆ. ಅದಕ್ಕೆ ಸ್ವಲ್ಪ ಗುಂಡು ಕಾವಲಿದ್ದರೆ ಒಳ್ಳೆಯದು. ನನ್ನದು ಇದು ಗುಂಡಲ್ಲ, ಸ್ವಲ್ಪ ಇದು ಹಾಗೆ ಒಂದು ಮುಚ್ಚಬೇಕು ಹಾಕಿ. ಆಗ ಚೆನ್ನಾಗಿ ಅದು ಇದು ಬಿದ್ದು ತೂತು ಬಿದ್ದು ಚೆನ್ನಾಗಿ ಆಗ್ತದೆ ನೋಡಿ. ಈಗ ಇದನ್ನು ಈ ಒಂದು ಸೈಡ್ ಆದ ನಂತರ ನೆಕ್ಸ್ಟ್ ಸೈಡ್ ಮಗುಚಿ ಹಾಕಬೇಕು. ಎರಡು ಸೈಡು ಕೂಡ ಹಾಕಬೇಕು, ಆಗಲೇ ಟೇಸ್ಟ್ ಬರೋದು. ಸ್ವಲ್ಪ ಕಾವಲಿಗೆ ಎಣ್ಣೆಯನ್ನು ಹಾಕಬೇಕು, ಎಣ್ಣೆಯನ್ನು ಹಾಕದೆ ಮಾಡಬಾರ್ದು, ಒಳ್ಳೆಯದಾಗೋದಿಲ್ಲ, ಟೇಸ್ಟ್ ಸಿಗೋದಿಲ್ಲ. ಸ್ವಲ್ಪ ಕಾವಲಿಗೆ ಎಣ್ಣೆ ಹಾಕಿ ಆಮೇಲೆ ಹಿಟ್ಟನ್ನು ಹಾಕಬೇಕು ನೋಡಿ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ ಗೈಸ್. ನೀವು ಕೂಡ ಟ್ರೈ ಮಾಡಿ ಗೈಸ್. ನೋಡ್ಕೊಂಡು ಬಂದ್ರಲ್ಲ, ಇವತ್ತಿನ ಈ ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್, ಟೇಕ್ ಕೇರ್.